ಒಂದು ವೇಳೆ AK-47 ನ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿರುವ ವ್ಯಕ್ತಿಗೆ ತಗುಲಿದರೆ ಏನಾಗುತ್ತದೆ? AK-47 ನ ಬುಲೆಟ್ 700 ಮೀಟರ್ ಪರ್ ಸೆಕೆಂಡ್ ನ ಸ್ಪೀಡ್ ಅಲ್ಲಿ ಜಾಕೆಟ್ ಗೆ ತಗುಲುತ್ತದೆ. ಅಂದ್ರೆ ಬುಲೆಟ್ ಪ್ರೂಫ್ ಜಾಕೆಟ್ ನ ಔಟರ್ ಕವರಿಂಗ್ ಅನ್ನು ತೆಗೆದು ಹಾಕಿದರೆ ಇದರೊಳಗೆ 4 ಲೇಯರ್ಸ್ ಇರುತ್ತದೆ. ಇದರಲ್ಲಿ ಮೊದಲನೇದಾಗಿ ಬುಲೆಟ್ ಸೆರಾಮಿಕ್ ಲೇಯರ್ ಗೆ ತಗುಲುತ್ತದೆ. ಇದರಿಂದ ಬುಲೆಟ್ ನ ಸ್ಪೀಡ್ ಕಡಿಮೆಯಾಗಿ ಬುಲೆಟ್ ನ ಸ್ಟ್ರೀಮ್ ಲೈನ್ ಈ ರೀತಿಯಾಗಿ ಡಿಫಾರ್ಮ್ ಆಗುತ್ತದೆ. ಡಿಫಾರ್ಮ್ ಆದ ನಂತರ ಇನ್ನೊಂದು ಲೇಯರ್ ಗೆ ತಗುಲುತ್ತದೆ. ಇದು ಸ್ಟೀಲ್ ಗಿಂತ 5 ಪಟ್ಟು ಹೆಚ್ಚು ಗಟ್ಟಿಯಾಗಿರುತ್ತದೆ. ಇದು ಬುಲೆಟ್ ನ ಎಲ್ಲಾ ಎನರ್ಜಿಯನ್ನು ಅಬ್ಸರ್ವ್ ಮಾಡುತ್ತದೆ ಮತ್ತು ಇಡೀ ಲೇಯರ್ ನ ಸರ್ಫೇಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತದೆ. ನಂತರ ಈ ಬುಲೆಟ್ ವರ್ಟೆಕ್ಸ್ ಲೇಯರ್ ಗೆ ಡಿಕ್ಕಿ ಹೊಡೆಯುತ್ತದೆ. ಇದು ಸ್ಟೀಲ್ ಗಿಂತ 10 ಪಟ್ಟು ಗಟ್ಟಿಯಾಗಿರುತ್ತದೆ. ಈ ಲೇಯರ್ ಮೊದಲನೇ ಲೇಯರ್ ನ ಅಪ್ಗ್ರೇಡೆಡ್ ವರ್ಷನ್ ಆಗಿರುತ್ತದೆ. ಅಂಡ್ ದಿಸ್ ಲೇಯರ್ ರೆಡ್ಯೂಸಸ್ ಫೈರಿಂಗ್ ಸ್ಪೀಡ್ ಟು 0. ನಂತರ ಈ ಬುಲೆಟ್ ಪೋಲಿ ಎಥಿಲೀನ್ ಲೇಯರ್ ಗೆ ತಗುಲಿ ಅಲ್ಲಿಯೇ ನಿಲ್ಲುತ್ತದೆ. ಕೊನೆಯದಾಗಿ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ, ರಾಯಲ್ ಎನ್ಫೀಲ್ಡ್ ನ ಫಸ್ಟ್ ಪ್ರೊಡಕ್ಷನ್ ಬೈಕ್ ಅಲ್ಲದೆ ಬೇರೆ ಏನೋ ಆಗಿತ್ತು, ಅದು ಏನೆಂದು ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.